ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಫ್ಲಿಪ್ಕಾರ್ಟಿಂದ ತಗೊಂಡಿರೋ ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ 128 GB ಸ್ಟೋರೇಜ್ ಕಾರ್ಡ್. ಆ್ಯಕ್ಷನ್ ಕ್ಯಾಮ್ರಾ ಪರ್ಚೇಸ್ ಮಾಡಿದ ಮೇಲೆ ನನಗೆ ಯಾವ ಐಡಿಯಾನೂ ಇರಲಿಲ್ಲ. ಯಾವ ಮೆಮೊರಿ ಕಾರ್ಡ್ ಹಾಕಿದ್ರೂ ಇದರಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಮಿನಿಮಮ್ ಸ್ಪೀಡ್ 30 Mbps ರೈಟ್ ಸ್ಪೀಡ್ ಬೇಕು ಅಂತ ಆಮೇಲೆ ಯೂಟ್ಯೂಬಲ್ಲಿ ನೋಡಿದ ಮೇಲೆ ಗೊತ್ತಾಯಿತು. ಅದಾದಮೇಲೆ DG ಅವರು ನಾರ್ಮಲ್ ಆಗಿ ರೆಕಮೆಂಡ್ ಮಾಡೋದು ಇದೇ ಕಾರ್ಡೆ, ಎಕ್ಸ್ಟ್ರೀಮ್ ಇಲ್ಲ ಎಕ್ಸ್ಟ್ರೀಮ್ ಪ್ರೋ ಸ್ಯಾಂಡಿಸ್ಕಲ್ಲಿ, ಮತ್ತು ಕಿಂಗ್ಸ್ಟನ್ ಮತ್ತು ಲೆಕ್ಸಾರ್ ಅಂತ ಇನ್ನೂ 2 ಕಂಪ್ನಿ ಇದೆ, ಅದನ್ನು ಜಾಸ್ತಿ ರೆಕಮೆಂಡ್ ಮಾಡ್ತಾರೆ. ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿ 4K ಅಲ್ಟ್ರಾ HD ರೆಸಲ್ಯೂಷನ್ಗೆ ಮತ್ತು ಆ್ಯಕ್ಷನ್ ಕ್ಯಾಮ್ರಾಸ್ ಮತ್ತು ಡ್ರೋನ್ಸ್ಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಈ ಕಾರ್ಡ್ದು ಸ್ಪೀಡ್ ಬಂದು ರೀಡಿಂಗ್ ಸ್ಪೀಡು 190 Mbps ಮತ್ತು ರೈಟಿಂಗ್ ಸ್ಪೀಡು 90 MB/s ಇದೆ. ಕಾರ್ಡ್ ನೋಡೋಕೆ ಈ ಥರ ಇರುತ್ತೆ. ನೀವು ಕಾರ್ಡ್ ತೊಗೊಂಡ್ಮೇಲೆ ಇಂಪಾರ್ಟೆಂಟಾಗಿ ನೀವು ಇದರಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಂತ ನೀವು ಫಸ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಏಕೆಂದರೆ ಫೇಕ್ ಮೆಮೊರಿ ಕಾರ್ಡ್ ಹೆಂಗೆ ಕಂಡುಹಿಡಿಬೋದು ಅಂದರೆ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಇರುತ್ತೆ. ಒರಿಜಿನಲ್ ಆದರೆ ಅದರಲ್ಲಿ ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ, ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗಿರುತ್ತೆ. ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಮೈಕ್ರೋ SD XC ಅಂತ ಇದೆ, ಬಟ್ ಫೇಕ್ ಕಾರ್ಡಲ್ಲಿ HC ಅಂತ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟು, ಮತ್ತು ಇದರಲ್ಲಿ ಈಗ ನೇತಾಕೋ ಥರ ಇವಾಗ ನಾನು ಕೈ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಆ ಹೋಲ್ ಏನಿದೆ ಅದು ಕಂಪ್ಲೀಟಾಗಿ ಕವರ್ ಆಗಿದ್ರೆ ಅದು ಫೇಕ್ SD ಕಾರ್ಡ್ ಆಗಿರುತ್ತೆ. ಈ ಥರ ಓಪನ್ ಆಗೇ ಇರುತ್ತೆ ಅಫಿಷಿಯಲ್ ಕಾರ್ಡ್ ಇದು. ಮತ್ತು ನಾನು ಆವಾಗಲೇ ಹೇಳಿದ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಾದರೂ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದರೆ 100% ಫೇಕ್ ಆಗಿರುತ್ತೆ ಅದು. ಇವಾಗ ಇದನ್ನು ಕ್ಯಾಮ್ರಾದಲ್ಲಿ ಹಾಕಿ ಚೆಕ್ ಮಾಡಿ ವಿಡಿಯೋ ರೆಕಾರ್ಡ್ ಯಾವ ಥರ ಆಗುತ್ತೆ ಮತ್ತು ಕ್ಲಾರಿಟಿ ಯಾವ ಥರ ಬರುತ್ತೆ ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ. ಫಸ್ಟು ಕ್ಯಾಮ್ರಾ ಆನ್ ಮಾಡೋಣ. ಕ್ಯಾಮ್ರಾ ಆನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಇರುತ್ತೆ ನೋಡಿ, ಅಲ್ಲಿ SD ಕಾರ್ಡ್ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಇವಾಗ SD ಕಾರ್ಡನ್ನ ಮೌಂಟ್ ಮಾಡೋಣ. ಕಾರ್ಡ್ ಇನ್ಸರ್ಟ್ ಮಾಡಬೇಕು ಅಂದರೆ ನೀವು ಮೊದಲು ಈ ಕ್ಯಾಪ್ನ ಓಪನ್ ಮಾಡಿ, ಇಲ್ಲಿ ಬ್ಯಾಟ್ರಿ ಪಕ್ಕದಲ್ಲಿ ಮೆಮೊರಿ ಕಾರ್ಡ್ ಹಾಕೋಕ್ಕೆ ಒಂದು ಸ್ಲಾಟ್ ಇದೆ, ಆ ಸ್ಲಾಟಲ್ಲಿ ಕಾರ್ಡ್ನ ಹಾಕಿ ಕಾರ್ಡ್ ತೊಗೋಬೇಕಾದ್ರೆ ನೋಡಿ ತಗೊಳ್ಳಿ. ಇಲ್ಲಿ ಸೆಂಟ್ರಲ್ಲಿ 3 ಅಂತ ಇದೆಯಲ್ಲ ಅದು UHS 3 ಅಂತ, ಮತ್ತು A2 ಅಂತ ಇದೆ, V30 ಕ್ಲಾಸ್ 1 ಇದೆಲ್ಲ ಪರ್ಫೆಕ್ಟ್ ಆಗಿದೆಯಾ ಕರೆಕ್ಟಾಗಿ ನೋಡಿ ತಗೊಳ್ಳಿ. ಕಾರ್ಡ್ ಹಾಕಿದ ಮೇಲೆ ಇಲ್ಲಿ ತೋರಿಸ್ತಾ ಇದೆ 4K 60 FPS ಅಲ್ಲಿ 2 hours ಮತ್ತು 1 minute ರೆಕಾರ್ಡ್ ಮಾಡ್ಬೋದು ಅಂತ. ರೆಸಲ್ಯೂಷನ್ ಚೇಂಜ್ ಮಾಡೋದಕ್ಕೆ ಮುಂಚೆ ಒಂದು ಸಲ ಕಾರ್ಡ್ನ ಫಾರ್ಮ್ಯಾಟ್ ಮಾಡಬೇಕು. ಇದು ಎಲ್ಲ ಮೆಮೊರಿ ಕಾರ್ಡ್ ತಗೊಂಡಾಗಲೂ ಅಷ್ಟೇ ನಾರ್ಮಲ್ ಸ್ಟೆಪ್ಪು. ಫಸ್ಟು ಕಾರ್ಡ್ನ ಇನ್ಸರ್ಟ್ ಮಾಡಿದ ಮೇಲೆ ಒಂದು ಸಲ ಫಾರ್ಮ್ಯಾಟ್ ಮಾಡಿ. 128 GB ಕಾರ್ಡ್ ಅಂತ ತೊಗೊಂಡಿದ್ದೆ, 119 ಮಾತ್ರ ತೋರಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಫಾರ್ಮ್ಯಾಟ್ ಮಾಡೋಣ. ಫಾರ್ಮ್ಯಾಟ್ ಆಗೋಯಿತು. ಇವಾಗ 1080pನಲ್ಲಿ ಮತ್ತು 30 FPS ರೆಕಾರ್ಡ್ ಮಾಡ್ಬೋದು, ಅಂದರೆ 7 hours ಈ ಕಾರ್ಡಲ್ಲಿ ರೆಕಾರ್ಡ್ ಮಾಡ್ಬೋದು. ಇವಾಗ ರೆಕಾರ್ಡ್ ಆನ್ ಮಾಡಿ ಚೆಕ್ ಮಾಡ್ತೀನಿ ರೆಕಾರ್ಡ್ ಆಗ್ತಾಯಿದೆ ಇಲ್ವಾ ಅಂತ. ರೆಕಾರ್ಡ್ ಆಗ್ತಾಯಿದೆ, ವಿಡಿಯೋ ಕೂಡ ಪ್ಲೇ ಆಗ್ತಾಯಿದೆ, ನೋ ಪ್ರಾಬ್ಲಮ್. ಕಾರ್ಡ್ ಜಿನಿಯನ್ ಮತ್ತು ಒರಿಜಿನಲ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.